ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳಿಂದ 2026 ಮಾರ್ಚ್ ತಿಂಗಳ ಈ ಮೊದಲನೇ ದಿವಸದಿಂದ ನಾವು ತಿರುಗಿ ಆರಂಭಿಸಲಿಕ್ಕಿರುವಂಥ ಮತ್ತೊಂದು ವಿಷಯ ಶಿಲುಬೆ ಧ್ಯಾನ. ಕಳೆದ 2 ತಿಂಗಳು ತಾವುಗಳು ನಮ್ಮೊಂದಿಗೆ ಅನೇಕ ವಿಧದಲ್ಲಿ ಸಹಕರಿಸಿದ್ದೀರಿ. ನೀವು ಆಲಿಸುವ ಈ ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಕುರಿತಾಗಿ ನಮ್ಮೊಂದಿಗೆ ಅನೇಕ ನಿಮ್ಮ ಸಭೆ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ನಮ್ಮನ್ನು ಉತ್ತೇಜಿಸಿದ್ದೀರಿ. ಇವೆಲ್ಲವುಗಳಿಗಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ವಾಕ್ಯಧ್ಯಾನ ಅನೇಕರಿಗೆ ದೊರಕುವಂತೆ, ಇನ್ನು ಅನೇಕರನ್ನು, ನಿಮ್ಮ ಸ್ನೇಹಿತರನ್ನು, ನಿಮ್ಮ ಬಂಧುಗಳನ್ನು, ಸಹವಿಶ್ವಾಸಿಗಳನ್ನು ನೀವು ಉತ್ತೇಜಿಸಿ ಅವರು ಸಹ ಇದನ್ನು ನೋಡುವಂತೆ ಅವನ್ನ ಪ್ರೋತ್ಸಾಹಪಡಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ಈ ವಾಕ್ಯಧ್ಯಾನಕ್ಕೆ ನಾವು ಆರಿಸಿಕೊಳ್ಳುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ 3:15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಈ ವಾಕ್ಯವನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚೆಚ್ಚಾದ ಗ್ರಹಿಕೆಯನ್ನು ನಮಗೆ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೊಂದು ಬಹಳ ವಿಶೇಷವಾದ ಸತ್ಯವೇದದ ವಾಕ್ಯ. ಇದು ಆದಾಮ ಅವ್ವ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಮೇಲೆ ದೇವರು ಅವರನ್ನು ಸಂಧಿಸಲಿಕ್ಕೆ ಬರುವಾಗ ಸೈತಾನನು ಅವರನ್ನು ಸರ್ಪದ ರೂಪದಲ್ಲಿ ಬಂದು ವಂಚಿಸಿದ್ದು ಬೆಳಕಿಗೆ ಬರ್ತದೆ. ಆಗ ದೇವರು ಸೈತಾನನನ್ನ ಅಂದರೆ ಸರ್ಪವನ್ನ ಶಪಿಸ್ತಾನೆ. ಆತನು ಶಪಿಸುವಾಗ ಹೇಳಿದ ಮಾತುಗಳು, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎನ್ನುವಂಥ ಈ ಮಾತಿನಲ್ಲಿ ಸೈತಾನನ ಸಂತಾನವೂ ಇದೆ, ಈ ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳುವಾಗ ಯಾರ ಕುರಿತಾಗಿ ಹೇಳ್ತಾನೆ ಎಂಬುದನ್ನೇ ನಾವು ಇದನ್ನು ವಿಶೇಷವಾಗಿ ಧ್ಯಾನಿಸಬೇಕಾಗಿದೆ. ಅದು ಅವನನ್ನು ಕಚ್ಚುವುದೆಂಬುದಾಗಿ ಬರ್ತದೆ, ಅಥವಾ ಈ ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ ಅದರ ಹಿಮ್ಮಡಿಯನ್ನು ಕಚ್ಚುವೆಂಬುದಾಗಿ ಬರ್ತದೆ. ಅಂದರೆ ಯೇಸು ಕ್ರಿಸ್ತನ ಶಿಲುಬೆ ಕುರಿತಾಗಿ ಬರೆಯಲ್ಪಟ್ಟದೆ ಎಂಬುದಾಗಿ ಅನೇಕ ಸತ್ಯವೇದ ವಿದ್ವಾಂಸರು ಅವರದನ್ನು ವಿವರಿಸ್ತಾರೆ. ಅದೇ ವೇಳೆಯಲ್ಲಿ ಈ ಸ್ತ್ರೀಯ ಸಂತತಿಯಲ್ಲಿ ಬಂದವನು ಇದರ ತಲೆಯನ್ನು ಜಜ್ಜುತ್ತಾನೆ. ಇದೊಂದು ಎಲ್ಲವನ್ನ ಬಹಳ ಸೂಕ್ಷ್ಮವಾಗಿ ನೋಡತಕ್ಕ ವಿಷಯವಾಗ್ತದೆ. ಇಲ್ಲಿ ಸ್ತ್ರೀಯ ಸಂತಾನ ಇದು ಸುಲಭದ ವಿಚಾರ ಅಲ್ಲವೇ ಅಲ್ಲ. ಎಲ್ಲಿಯೂ ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಪ್ರಪಂಚದಲ್ಲಿ ಇಲ್ಲ. ಒಂದು ಪುರುಷನ ಸಂತತಿ ಎಂಬುದಾಗಿ ಹೇಳ್ಬೋದೇ ಹೊರತು, ಒಂದು ಮನೆತನದ ವಿಚಾರ ಹೇಳ್ಬೋದೇ ಹೊರತು ಪುರುಷನನ್ನ ಸೂಚಿಸಿ ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಆದರೆ ದೇವರು ಇದನ್ನು ಹೇಳುವಾಗ ದೇವರು ಏನು ತಾನೇ ಹೇಳ್ತಿದ್ದಾನೆ, ಇದಕ್ಕೆ ನಮಗೆ ಸತ್ಯವೇದದಲ್ಲಿ ಇನ್ನೊಂದು ವಾಕ್ಯವು ಆಧಾರವಾಗಿ ಬೆಂಬಲವಾಗಿ ನಮಗೆ ದೊರಕುತ್ತದೆ. ಗಲಾತ್ಯ 4ನೇ ಅಧ್ಯಾಯ 4 ಮತ್ತು 5ನೇ ವಚನ. ಗಲಾತ್ಯ 4ನೇ ಅಧ್ಯಾಯ 4 ಮತ್ತು 5ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಇಲ್ಲಿ ಯೇಸು ಕ್ರಿಸ್ತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬಂದ ಎನ್ನುವಂಥ ಮಾತು ಬರ್ತದೆ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ವಿಮೋಚನೆ. ಅದರಲ್ಲಿ ಆತ ನಮಗೆ ದೊರಕಿಸಿಕೊಡಬೇಕಾದ ಒಂದು ಪ್ರಾಮುಖ್ಯವಾದ ವಿಷಯ ಪುತ್ರರ ಪದವಿ. ಹಾಗಾದ್ರೆ ಇದನ್ನ ನಾವು ಆದಿಕಾಂಡದ ವಚನದೊಂದಿಗೆ ನಾವು ನೋಡುವಾಗ ಒಂದು ವೇಳೆ ದೇವರು ಹೀಗೆ ಹೇಳಿದ ಹಾಗೆ ಅದು ಅನಿಸ್ತದೆ. ನೀನು ಒಬ್ಬ ಸ್ತ್ರೀಯನ್ನ ವಂಚಿಸಿ ಆಕೆ ತನ್ನ ಗಂಡನಿಗೆ, ತನ್ನ ಯಜಮಾನನಿಗೆ ದೇವರು ನಿಷಿದ್ಧಪಡಿಸಿದ ಹಣ್ಣನ್ನು ನೀನು ತಿನ್ನಿಸಿ ಅದರ ನಿಮಿತ್ತ ಪ್ರಪಂಚದ ಎಲ್ಲ ಮನುಷ್ಯರ ಪಾಪದಲ್ಲಿ ಬೀಳುವ ಹಾಗೆ ಮಾಡಿರುವುದಾದರೆ, ಅದರ ನಿಮಿತ್ತ ಮನುಷ್ಯರು ದೇವರ ಸಾರೂಪ್ಯ, ದೇವರ ಸ್ವಭಾವವನ್ನು ಕಳಕೊಂಡು ಪುತ್ರರ ಪದವಿಯನ್ನು ಕಳಕೊಳ್ಳುವಂತೆ ನೀನು ಮಾಡಿದ್ದಾರೆ. ಈಗ ದೇವರ ಸವಾಲು, ನಾನು ಸ್ತ್ರೀಯ ಸಂತಾನದಿಂದಲೇ ಒಬ್ಬನನ್ನು ಎಬ್ಬಿಸಿ ಅವನ ಮುಖಾಂತರ ನಿನ್ನ ತಲೆಯನ್ನು ಜಜ್ಜುತ್ತೇನೆ ಮತ್ತು ನಾನು ಕಳಕೊಂಡ ಜನರನ್ನು ಅವನ ಮೂಲಕ ಸಂಪಾದಿಸಿ ಅವರಿಗೆ ತಿರುಗಿ ಪುತ್ರರ ಪದವಿಯನ್ನು ನಾನು ಕೊಡ್ತೇನೆ. ಈ ರೀತಿಯಾಗಿ ಒಂದು ಸವಾಲಿನ ಮಾತು ಇದಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಕಾಲವು ಪರಿಪೂರ್ಣವಾದಾಗ ಕರ್ತನಾದ ಯೇಸು ಕ್ರಿಸ್ತನು ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಎಂಥ ಅದ್ಭುತವಾದ ಸಂಗತಿ, ಎಂಥ ಅದ್ಭುತವಾದ ಸಂಗತಿ. ಕಾರಣ ನಮ್ಮನ್ನು ಧರ್ಮಶಾಸ್ತ್ರದ ಅಧೀನದಿಂದ ಬಿಡಿಸಬೇಕು ಮತ್ತು ಪುತ್ರರ ಪದವಿಯನ್ನು ನಮಗೆ ಕೊಡಬೇಕು. ಇಲ್ಲಿ ಸ್ವಲ್ಪ ವಿವರಣೆಯನ್ನು
ನಾವು ಇನ್ನೂ ಸ್ವಲ್ಪ ವಿಸ್ತರಿಸುವುದಾದರೆ ಇಬ್ರಿ ಎರಡನೇ ಅಧ್ಯಾಯದ 14ನೇ ವಚನದಲ್ಲಿ ಹೀಗೆ ಓದ್ತೇವೆ. ಇಬ್ರಿ 2:14ರಲ್ಲಿ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಇಲ್ಲಿ ಮಕ್ಕಳೆನ್ನುವಂಥ ವಿಷಯ ಬೇರೆ, ರಕ್ತ ಮಾಂಸಧಾರಿಗಳೆನ್ನುವಂಥ ವಿಷಯವೇ ಬೇರೆ, ಆತನು ಅವರಂತೆ ಆದನು ಎನ್ನುವಂಥ ವಿಷಯವೂ ಬೇರೆ. ಇಲ್ಲಿ ಮಕ್ಕಳು ಎನ್ನುವಾಗ ನಾನು ಅಧಿಕ ವಚನಗಳನ್ನ ತೋರಿಸದೆ ಹಾಗೆ ವಿವರಿಸ್ತಿದ್ದೇನೆ. ಮಕ್ಕಳೆನ್ನುವಾಗ ದೇವರ ಸಾರೂಪ್ಯದಲ್ಲಿ, ದೇವರ ಸ್ವಭಾವದಲ್ಲಿ, ದೇವರ ಗುಣಲಕ್ಷಣದಲ್ಲಿ, ದೇವರ ಹೋಲಿಕೆ ಮೇರೆಗೆ ರೂಪಿಸಲ್ಪಟ್ಟ ಮನುಷ್ಯರು. ಆದರೆ ರಕ್ತ ಮಾಂಸಧಾರಿಗಳೆನ್ನುವಾಗ ಈ ರಕ್ತ ಮಾಂಸ, ನರಭಾವ, ಶರೀರ ಭಾವ, ಪಾಪಾಧೀನ ಸ್ವಭಾವ ಇದೆಲ್ಲವೂ ಒಂದೇ. ಹಾಗಾದರೆ ರಕ್ತ ಮಾಂಸಧಾರಿಗಳಾದರೆ ಎಂಬುದಾಗಿ ಹೇಳುವಾಗ ಇದು ಪಾಪದ ಸ್ವಭಾವ, ಪಾಪದ ಸಾರೂಪ್ಯ, ಪಾಪದ ಗುಣಲಕ್ಷಣಗಳು. ಅಲ್ಲಿಗೆ ಸೈತಾನನ ಹಾಗೆ, ಸೈತಾನನ ಗುಣಲಕ್ಷಣಗಳಿಗೆ, ಸೈತಾನನ ರೂಪಕ್ಕೆ, ಸೈತಾನನ ಸ್ವಭಾವಕ್ಕೆ ಈಗ ಅವರು ಹಾಗೆ ಜಾರಿ ಹೋಗಿದ್ದಾರೆ. ಹಾಗಾದರೆ ಯೇಸು ಕ್ರಿಸ್ತನ ದೊಡ್ಡ ಪ್ರಯತ್ನ, ತಂದೆಯಾದ ದೇವರ ದೊಡ್ಡ ಪ್ರಯತ್ನ, ಯೇಸು ಕ್ರಿಸ್ತನ ಮುಖಾಂತರ ಅವ್ರನ್ನ ತಿರುಗಿ ಪುತ್ರರ ಪದವಿಗೆ, ದೇವರ ಸಾರೂಪ್ಯಕ್ಕೆ, ದೇವರ ಗುಣಲಕ್ಷಣಕ್ಕೆ, ದೇವರ ಹೋಲಿಕೆಗೆ ಅವ್ರನ್ನ ರೂಪಿಸಿಕೊಳ್ಳುವಂಥದ್ದು. ದೇವರು ಇದನ್ನು ಒಂದು ದೊಡ್ಡ ಸವಾಲಾಗಿ ತೆಗೆದುಕೊಳ್ತಾರೆ. ದೇವರಿಗೆ ಅತ್ಯವಶ್ಯವಾಗಿ ಬೇಕಾದಂಥ ಸಂಗತಿ ನಾವು ತಿರುಗಿ ದೇವರ ಸಾರೂಪ್ಯದವರಾಗಬೇಕು. ಒಂದು ವಚನ ಹೇಗೆ ಹೇಳ್ತದೆ, 2 ಕೊರಿಂಥ 3ನೇ ಅಧ್ಯಾಯದ 18ನೇ ವಚನ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೆ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ದೇವರಿಗೆ ಬೇಕಾದದ್ದು ಪ್ರಭಾವ ಸ್ವರೂಪನಾದ ದೇವರ ಸಾರೂಪ್ಯಕ್ಕೆ ನಾವು ತಿರುಗಿ ಬರಬೇಕು. ಪುತ್ರರ ಪದವಿಯನ್ನು ನಾವು ತಿರುಗಿ ಹೊಂದಿಕೊಳ್ಳಬೇಕು. ದೇವರು ತನ್ನ ಪುತ್ರ ಸ್ವೀಕಾರದ ಮೂಲಕ ನಮ್ಮನ್ನು ಪಡ್ಕೊಳ್ಳಬೇಕು. ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿದರೋ, ಅಂದರೆ ಯೇಸು ಕ್ರಿಸ್ತನ ಅಂಗೀಕರಿಸ್ತಾರೆ, ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ತಿರುಗಿ ದೊರಕಬೇಕು. ಪ್ರೇರೆ ದೇವರ ಮಕ್ಕಳಾಗಿರುವುದಾದರೆ ದೇವರ ಮನೆಯಲ್ಲಿ ಸ್ವೀಕೃತರು, ಪರಲೋಕ ರಾಜ್ಯದೊಳಗೆ ಸ್ವೀಕೃತರು, ದೇವರಿಗಿರುವ ಸಂಗತಿಗಳಲ್ಲಿ ಬಾಧ್ಯರು. ದೇವರು ನಮಗೆ ಪರಲೋಕದ ಅನೇಕ ಹಕ್ಕು ಬಾಧ್ಯತೆಗಳನ್ನ ಆತನು ನಮಗೆ ಇರಿಸಿದ್ದಾರೆ. ಮಕ್ಕಳಾದವರಿಗೆ ಅದನ್ನು ಆತನು ಕೊಡಲಿಕ್ಕಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯದಲ್ಲಿ ನಮ್ಗೆ ಅರ್ಥವಾಗುವಂಥ ಒಂದು ಸಂಗತಿ, ಹೀಗೆ ದೇವರು ತನಗೆ ಬೇಕಾದುದನ್ನು ಸಂಪಾದಿಸಿಕೊಂಡಿದ್ದಾನೆ. ಮನುಷ್ಯರನ್ನ ಕಳಕೊಂಡು ಆತನು ಪಟ್ಟ ವೇದನೆಯನ್ನು ಆತನು ಈ ರೀತಿಯಾಗಿ ಸರಿಪಡಿಸಿದ್ದಾನೆ. ತನ್ನ ಮಗನನ್ನು ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬರುವಂತೆ ಮಾಡಿ ನಾವು ತಿರುಗಿ ಪುತ್ರರ ಪದವಿಯನ್ನು ಪಡೆಕೊಳ್ಳುವಂತೆ, ಧರ್ಮಶಾಸ್ತ್ರದಿಂದ ನಾವು ವಿಮೋಚನೆ ಆಗುವಂತೆ ಆತನ ಮಾರ್ಗವನ್ನು ತೆರೆದಿದ್ದಾನೆ. ಹಾಗಾದರೆ ದೇವರು ನಮ್ಮನ್ನು ತಿರುಗಿ ಸಂಪಾದಿಸಿಕೊಳ್ಳುವಂತೆ ನಾವು ಮಾಡಬೇಕಾದದ್ದು, ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಶ್ರಮೆ ಅನುಭವಿಸಿ, ರಕ್ತ ಸುರಿಸಿ, ಸತ್ತು ಹೂಣಲ್ಪಟ್ಟು ಜೀವಿತನಾಗಿದ್ದು ಒಂದು ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂಥದ್ದು. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕ ತಂದೆಯೇ, ಸೈತಾನನ್ನು ವಂಚಿಸಿ ಮನುಷ್ಯರಲ್ಲಿ ಪಾಪವು ಪ್ರವೇಶಿಸಿದ್ರ ನಿಮಿತ್ತ ಮನುಷ್ಯನ ಸ್ವಭಾವವು, ಅದು ಸೈತಾನನ ಸ್ವಭಾವ, ರೂಪವು ಸೈತಾನನ ಹೋಲಿಕೆಗೆ ಅದು ಮಾರ್ಪಟ್ಟದ್ರಿಂದ ವೇದನೆಗೊಂಡ ದೇವರೇ, ವಂಚಿಸಿದ ಸೈತಾನನಿಗೆ ನಿನ್ನ ಸವಾಲಾಕಿ ಈಗ ಸ್ತ್ರೀ ಸಂತತಿಯಲ್ಲೇ ನಿನ್ನ ಪ್ರೇಮಗನು ಹುಟ್ಟಿ ಬರುವಂತೆ ಮಾಡಿ ನಮ್ಮ ಧರ್ಮಶಾಸ್ತ್ರದ ಅಧೀನದಿಂದ ವಿಮೋಚಿಸಿ ನಮಗೆ ಪುತ್ರರ ಪದವಿಯನ್ನು ದೊರಕಿಸಿಕೊಟ್ಟಿಯಲ್ಲ. ನಿನ್ನ ಪುತ್ರ ಸ್ವೀಕಾರದ ಆತ್ಮನನ್ನು ನಮಗೆ ಕೊಟ್ಟಿಯಲ್ಲ. ಪ್ರಭಾವ ಸ್ವರೂಪನಾದ ದೇವರೇ, ನಾವು ನಿನ್ನ ಸಾರೂಪ್ಯವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನೀನೇ ಇದಕ್ಕೆಲ್ಲ ಯೋಜನೆಯನ್ನು ರೂಪಿಸ್ತೀಯಲ್ಲ ದೇವರೇ. ಈಗ ನೀನು ನಮ್ಮನ್ನು ಸಂಪಾದಿಸಿಕೊಂಡಿರೋದಕ್ಕಾಗಿ ಸ್ತೋತ್ರ. ನಿನ್ನ ಮಗುವನ್ನಾಗಿ, ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕರಿಸಿರುವುದಕ್ಕಾಗಿ ಸ್ತೋತ್ರ. ಪರಲೋಕ ರಾಜ್ಯಕ್ಕೆ ಬಾಧ್ಯರೆಂಬುದಾಗಿ ನೀನು ಹೇಳಿರುವುದಕ್ಕಾಗಿ ಸ್ತೋತ್ರ. ಕರ್ತನೇ, ನೀನು ನಮಗೆ ನೇಮಿಸಿರುವಂಥ ಅನೇಕ ಹಕ್ಕುಗಳಿಗೆ ನಮ್ಮನ್ನು ಪಾಲುದಾರನಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಸಂಪಾದಿಸಿಕೊಂಡ ದೇವರೇ, ಕ್ರಿಸ್ತನಲ್ಲಿ ಸಂಪಾದಿಸಿಕೊಂಡ ದೇವರೇ, ನಿನ್ನ ಪಾದಕ್ಕೆರಿಗೆ ನಾವು ನಿನ್ನ ಸ್ತುತಿಸುವ, ನಿನ್ನನ್ನು ವಂದಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.